ಅದು ಸ್ಮಾರಕ ಅಂದರೆ ಬರೀ ಸ್ಮಾರಕ ಮಾಡ್ತಕ್ಕಂಥದ್ದಲ್ಲ, ಅದು ನಿಮ್ಗೆ 11ನೇ ತಾರೀಕಿನಂದು ಈ ಒಂದು ಸ್ಥಳದ ಉದ್ದೇಶ ಅದು ರಂಗನಾಥ ಸ್ವಾಮಿಯ ದೇವಸ್ಥಾನದ ತಪ್ಪಲಿನಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ನಿಮಗೆ ಬಹುಶಃ 11ನೇ ತಾರೀಕಿನಂದು ಇದು ಬರೀ ಕುಟುಂಬದ ಒಂದು ಹಿನ್ನೆಲೆಯಲ್ಲಿ ಸ್ಮಾರಕ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇಲ್ಲಿ ಹಲವಾರು ರೀತಿಯಲ್ಲಿ ಏನು ಯೋಜನೆಗಳನ್ನು ಇಟ್ಟಿದ್ದೇವೆ, ಯಾವ ರೀತಿಯಲ್ಲಿ ಏನೊಂದು ಇಡೀ ಸಮಾಜಕ್ಕೆ ಮತ್ತು ಬಡ ಕುಟುಂಬಗಳಿಗೆ ಮುಂದಿನ ಪೀಳಿಗೆಗೆ ಏನೇನು ನಮ್ಮ ಹಿಂದೂ ಸಂಸ್ಕೃತಿ ಇರ್ಬೋದು ಮತ್ತು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇರ್ಬೋದು ಏನು ಕಾರ್ಯಕ್ರಮಗಳು ಅಂತಕ್ಕಂಥದ್ದನ್ನು 11ನೇ ತಾರೀಕಿನಂದು ನಿಮಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ನಿಮ್ಮ ಮುಖಾಂತರ ನಾಡಿನ ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ ಅವತ್ತು ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಡ್ತೇವೆ. ಮಹಾನ್ ದೈವ ಬರ್ತಕ್ಕಂಥದ್ದು ಅವರ ಸಮಾಧಿಗೆ ಏನಿದೆ, ನಾವು ಯಾವುದೇ ಇನ್ನೂ ಕಾರ್ಯಕ್ರಮ ಪ್ರಾರಂಭ ಮಾಡಿಲ್ಲ. ಅದಕ್ಕೆ ಟೆಂಪರರಿಯಾಗಿ ಒಂದು ಮಳೆ ನೀರು ಬಿದ್ದು ಇದು ಯಾವುದು ಸಮಸ್ಯೆ ಎಲ್ಲ ಆಗದ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ಟೆಂಪರರಿ ಪ್ರೋಸೆಸ್ಸಲ್ಲಿ ಮಾಡ್ತಾ ಇದ್ದೇವೆ. ಅದು ಮುಂದೆ ನಿಮ್ಗೆ 11ನೇ ತಾರೀಕಿನಂದು ಎಲ್ಲ ಚಿತ್ರಣ ಕೊಡ್ತೀವಿ. ಯಾವ ರೀತಿ ಇಲ್ಲಿಂದ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ನೆನ್ನೆ ದಿನದ ಅಂತ್ಯಕ್ರಿಯೆ ಕಾರ್ಯಕ್ರಮದ ನಂತರ ಇವತ್ತು 2ನೇ ದಿನ. ಇವತ್ತು ಸಹ ನಮ್ಮ ತಂದೆಯವರ ಒಂದು ಉಪಸ್ಥಿತಿಯಲ್ಲಿ ರೇವಣ್ಣ ಅವರ ಮತ್ತು ಕುಟುಂಬ ವರ್ಗಗಳ ಕೆಲವು ಸದಸ್ಯರುಗಳು ಸೇರಿ ಇವತ್ತು ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸೇರಿ ಮತ್ತು ಹಲವಾರು ಅವರ ನಮ್ಮ ತಾಯಿಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇಂದು ಸಹ ಇವತ್ತಿನ ಒಂದು ಅವರಿಗೆ ಶಾಂತಿ ದೊರಕತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 11ನೇ ದಿನದ ಕಾರ್ಯ ಏನಿದೆ ಆ ಕಾರ್ಯಕ್ರಮದವರೆಗೂ 11 ದಿನಗಳ ಕಾಲ ಪ್ರತಿನಿತ್ಯ ಶಾಸ್ತ್ರೋಕ್ತವಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿನಲ್ಲಿ ನಾವೆಲ್ಲರೂ ದೇವ್ರನ್ನ ಏನು ನಂಬಿ ಬರುತ್ತೇವೆ. ನಮ್ಮ ತಾಯಿ ಸದಾ ದೈವ ಭಕ್ತಿಯಾಗಿ ಜೀವನ ಏನು ಮಾಡಿದ್ದಾರೆ, ಅವರಿಗೆ ಒಂದು ಚಿರಶಾಂತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಹಲವಾರು ನಮ್ಮ ಶಾಸ್ತ್ರದ ಪಂಡಿತರ ಮುಖಾಂತರ ಹಲವಾರು ಶ್ಲೋಕಗಳನ್ನು ಇವತ್ತು 1 ಗಂಟೆಗಳ ಕಾಲ ಪಠಣ ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಪುಟ್ಟರಾಜು ಅವರು, ನಮ್ಮ ಮಾಜಿ ಮಂತ್ರಿಗಳು, ಬಾಲಕೃಷ್ಣ ಅವರು, ನಮ್ಮ ಚನ್ನರಾಯಪಟ್ಟಣದ ಶಾಸಕರಿರ್ಬೋದು, ಶಾಸಕರು ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಸದಸ್ಯ ಅವನನ್ನು ನಾವೆಲ್ಲರೂ ಸೇರಿ ಇವತ್ತು ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ 2ನೇ ದಿನವೂ ಏನು ಭಾಗವಹಿಸಿದ್ದಾರೆ. 11 ದಿನಗಳ ಕಾಲ ಇದು ನಿರಂತರವಾಗಿ ನಡೀತದೆ ಇಲ್ಲಿ ಕಾರ್ಯಕ್ರಮ. ಅದರ ಜೊತೆಗೆ 2ನೇ ದಿನವೂ ಸಹ ನಮ್ಮ ತಾಯಿಯ ಒಂದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಈಗಲೂ ಅವರ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಟಂಥವ್ರು ಬರ್ತಾ ಇದ್ದಾರೆ. 11ನೇ ದಿನದ ಕಾರ್ಯಕ್ರಮ, ಅವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳೇನಾಗಬೇಕಾಗಿದೆ ಅದಕ್ಕೂ ಸಹ ನಿರಂತರವಾಗಿ ಮುಂದಿನ ಒಂದು 8-9 ದಿನಗಳು ಇವತ್ತು ಅರ್ಪಣೆ ಮಾಡತಕ್ಕಂಥದ್ದಕ್ಕೆ ನಾಳೆ 9-9:30 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಆ ಕಾರ್ಯಕ್ರಮದಲ್ಲೂ ನಮ್ಮ ಕುಟುಂಬದ ವರ್ಗದವರ ಜೊತೆಗೆ ನಾವು ನಮ್ಮ ಕುಟುಂಬ ಅಂದರೆ ನಮ್ಮ ಭಾವನೆಗಳಿರ್ತಕ್ಕಂಥದ್ದು, ನಮ್ಮ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ 6 ಜನ ಮಕ್ಕಳಿಗೆ, ನಾವಷ್ಟೇ ಅವರ ಕುಟುಂಬ ಅಲ್ಲ. ಅವರಲ್ಲಿ ಸದಾಕಾಲ ಪ್ರತಿಯೊಬ್ಬ ಜನತೆ, ಪ್ರತಿಯೊಬ್ಬ ಬಡವರು ನನ್ನ ಮಕ್ಕಳು ಅಂತಕ್ಕಂಥ ಭಾವನೆಯಿಂದ ಅವ್ರನ್ನೆಲ್ಲರನ್ನೂ ಮಕ್ಕಳ ರೀತಿಯಲ್ಲಿ ಸಾಕಿ ಸಲಹಿರ್ತಕ್ಕಂಥ ನಮ್ಮ ತಾಯಿಯ ಒಂದು ನಡವಳಿಕೆ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾವಿರಾರು ಜನ ಅವತ್ತು ಸಹ ನಾಳೆ ದಿನದಲ್ಲೂ ಭಾಗವಹಿಸ್ತಕ್ಕಂಥದ್ದು. ಇವತ್ತು ನನಗೆ ಹಲವಾರು ಜನ ಏನು ಒಂದು ದೂರವಾಣಿ ಮುಖಾಂತರ ಸಂತಾಪವನ್ನು ಸಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾಳೆ ದಿನದ ಆ ಕಾರ್ಯಕ್ರಮವೂ ಇದೆ. ಅದಾದ ನಂತರ 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ನನ್ನ ತಾಯಿನ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಕಳೆದ 3 ದಿನಗಳ ಕಾಲ ಅವರ ಬಗ್ಗೆ ನಾಡಿನ ಜನತೆಗೆ
ದೇಶಕ್ಕೆ ಇವತ್ತು ಅವರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಶ್ರಮ ಏನಿದೆ ಮಾಧ್ಯಮದ ಸ್ನೇಹಿತರು, ಬಹುಶಃ ರಾಜಕೀಯವಾಗಿ ನಮ್ಮಗಳನ್ನ ನಾವು ನಡ್ಕೊಳ್ತಕ್ಕಂಥ ರೀತಿಗಳನ್ನ ಹಲವಾರು ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ನಿಷ್ಕಲ್ಮಶವಾಗಿ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಕೆಲವು ನಡವಳಿಕೆಗಳ ಬಗ್ಗೆನೂ ನೀವು ತಿದ್ದಲಿಕ್ಕೆ ನಮ್ಗೆ ಎಚ್ಚರಿಸ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದೀರಿ. ಆದರೆ ನನ್ನ ತಾಯಿಯ, ನಮ್ಮ ತಾಯಿ ಅಂತೀನಿ, ನನ್ನ ತಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಾಯಿ ಅವರ ಒಂದು ಕೊನೆಯ ಒಂದು ಭೂಮಿಯನ್ನು ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶ ಬಂದಾಗ ಅವ್ರು ಎಂದೂ ಸಹ ಮಾಧ್ಯಮಗಳ ಮುಂದೆ ಬಂದವರಲ್ಲ. ಕೆಲವು ಬಾರಿ ನೀವೇ ಅವ್ರನ್ನ ಬಹಳ ಬಾರಿ ಒತ್ತಾಯ ಮಾಡಿ ಕೆಲವು ಅವರಿಂದ ಬಾಯಿನ ತಗ್ಸಿದ್ದೀರಿ, ಅವರ ನುಡಿ ಮುತ್ತುಗಳನ್ನು ಹೊರಡಿಸಿದ್ದೀರಿ ಕೆಲವು ಸಂದರ್ಭಗಳಲ್ಲಿ. ಅಂತ ಒಬ್ಬ ತಾಯಿಗೆ 3 ದಿನಗಳ ಕಾಲ ನೀವು ಸಹ ನಾಡಿನ ಜನತೆಗೆ ಅವರ ನಡವಳಿಕೆಗಳ ಬಗ್ಗೆ ಮತ್ತೊಮ್ಮೆ ಏನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಪದವನ್ನ ಇವತ್ತು ನೀವು ಬಳಸಿದ್ದೀರಿ. ಹಲವಾರು ಸಾವಿರಾರು ಲಕ್ಷಾಂತರ ಕುಟುಂಬದಲ್ಲೂ ಅವರ ಹೃದಯದಲ್ಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದು ಇವತ್ತು ಸಹ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿ ಇವತ್ತು ಈ ಭೂಮಿ ತಾಯಿಯಲ್ಲಿ ಏನು ಬೆರೆತು ಹೋಗಿದ್ದಾರೆ, ಅದರ ಮುಖಾಂತರ ವಿಷ್ಣುಪಾದವೋ ಶಿವಪಾದವೋ ಸೇರಿದ್ದಾರೆ. ಇವತ್ತು ಇಂಥ ಒಂದು 11ನೇ ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಒಂದು ಹೆಸರನ್ನ ಪಡೆದು ಇವತ್ತು ಆ ಭೂಮಿ ತಾಯಿಯ ಗರ್ಭದಲ್ಲಿ ಸೇರಿದ್ದಾರೆ. ಅವರಿಗೆ ಒಂದು ಚಿರಶಾಂತಿಯನ್ನು ದೊರಕಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥದ್ದಕ್ಕೆ ನಿಜವಾದ ಅರ್ಥವನ್ನ ಕಲ್ಪಿಸ್ಲಿಕ್ಕೆ ಬಹುಶಃ ಲಕ್ಷಾಂತರ ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಅಂತ್ಯ 11ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರಸಾದವನ್ನ ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದೇನಿದೆ, ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ರೀತಿಯ ಯಾರಿಗೂ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸಂತೃಪ್ತಿಯಿಂದ ಅವರಿಗೆ ಅರಸಿ ಹೋಗ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಕುಟುಂಬದಲ್ಲಿ ಚರ್ಚೆ ಮಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಹಲವಾರು ಸ್ನೇಹಿತರುಗಳು ಸಹ ಅದರಲ್ಲಿ ನಮಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನಾಳೆಯ ದಿನ ನಾವು ಕೂತು ಹಾಲು ತುಪ್ಪದ ಕಾರ್ಯಕ್ರಮ ನಾಳೆ ಏನು ಇದೆ, ಆ ಕಾರ್ಯಕ್ರಮದಲ್ಲಿ ಕೂತು ನಮ್ಮ ಒಂದು ಅಭಿಮಾನಿಗಳು, ಕುಟುಂಬದ ಅಭಿಮಾನಿಗಳು ಸೇರಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳಾಗಿ ನಮ್ಮ ತಾಯಿಗೆ 11ನೇ ದಿನದ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಎಲ್ಲ ರೀತಿಯ ಶಾಂತಿ ದೊರಕಬೇಕು, ಅವರಿಗೆ ಎಲ್ಲ ರೀತಿಯ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ.